ಸಿಂಧು ಹೇಳು ಅನು. ಸಿಂಧು ನೀ ನನಗೊಂದು ಸಹಾಯ ಮಾಡ್ತೀಯಾ? ಅದೇನು ಹೇಳು ಅನು. ಅವತ್ತು ಆಸ್ಪತ್ರೆಯಲ್ಲಿ ನನ್ನ ತಾಳಿ ಎತ್ತಿಟ್ಬಿಟ್ಟಿದ್ರು. ಗುಂಡು ಅದಕ್ಕೆ ಹೋಗಿರೋ ಕಾರಣ ಪೊಲೀಸರು ತಗೊಂಡು ಹೋಗಿದ್ರಂತೆ. ನಂಗೆ ಆ ತಾಳಿ ಬೇಕು. ಅಲ್ಲ, ಗಂಡನೇ ಬೇಡ ಅಂತ್ಯಾ? ನಿನ್ ತಾಳಿ ಏನಕ್ಕೆ? ನಾನು ಗಂಡ ಬೇಡ ಅಂತ ಹೇಳ್ತಿಲ್ಲ ಸಿಂಧು, ಅವ್ರನ್ನ ಹುಡ್ಕೊಂಡು ಹೋಗಲ್ಲ ಅಂದೆ. ಅವ್ರ ನೆನಪಿಗಾದರೂ ನನ್ನ ತಾಳಿ ಬೇಕಲ್ವಾ? ನನ್ನ ಪ್ರಾಣ ಉಳಿಸಿದ ತಾಳಿ ಅದು. ಅದಿದ್ರೇ ನನಗೆ ಧೈರ್ಯ, ನೆಮ್ಮದಿ. ಆಮೇಲೆ ಸಿಂಧು, ನಿಮ್ಮ ಅಣ್ಣಂಗೆ ಹೇಳಿ ಆ ತಾಳಿನ ತರಿಸ್ಕೊಡ್ತೀಯಾ? ಪ್ಲೀಸ್ ಸಿಂಧು, ಪ್ಲೀಸ್ ತರಿಸ್ಕೊಡ್ತೀಯಾ? ಅಯ್ಯೋ, ಅದಕ್ಕೇನಂತೆ, ಈಗಲೇ ಅಣ್ಣಂಗೆ ಫೋನ್ ಮಾಡ್ತೀನಿ. ಡೋಂಟ್ ವರಿ, ನೀನ್ ತಾಳಿ ಸಿಕ್ತು ಅನ್ಕೋ. ಹಲೋ ಅಣ್ಣ. ಹೇಳಿ ಸಿಂಧು. ಅನು ತಾಳಿ ನಿನ್ನ ಹತ್ರ ಇದೆಯಾ? ಅನು ತಾಳಿನ? ಅದ್ಯಾಕೆ ನನ್ನ ಹತ್ರ ಇರುತ್ತೆ? ಮತ್ತೆ ಪೊಲೀಸ್ನವ್ರು ತಗೊಂಡು ಹೋಗಿದ್ದಾರೆ ಅಂತಂದ್ಲು. ತಗೊಂಡು ಹೋಗಿದ್ರು ಹೋಗಿರ್ಬೋದು, ಅದಕ್ಕೆ ಗುಂಡು ಬಿದ್ದಿತ್ತಲ್ಲ. ಅಣ್ಣ, ಆ ತಾಳಿನ ನೀನೇ ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಸಾಕ್ಬಿಡು. ಯಾರ ಕೈಗೂ ಸಿಗ್ಬಾರ್ದು. ಯಾಕೆ? ಅನು ತಾಳಿ ಬೇಕು ಅಂತಿದ್ದಾಳೆ. ಅದಿದ್ರೆ ಅವಳಿಗೆ ಧೈರ್ಯ ಬರುತ್ತಂತೆ. ಅವಳಿಗೆ ಅದು ಸಿಗ್ಲೇಬಾರ್ದು. ಹಾಗೆ ಮಾಡು. ಸುಮ್ಮನಿರ್ತೀಯ ನೀನು? ಆ ತಾಳಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಲ್ಲೇ. ಆ ಸಿಕ್ಕರೆಷ್ಟು ಬಿಟ್ರೆಷ್ಟು. ನನಗೆ ಮಾಡೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಕೆಲಸಗಳಿದೆ. ಈ ಚಿಲ್ಲರೆ ಕೆಲಸನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹಾಗಲ್ಲ ಅಣ್ಣ. ಆಯ್ತು, ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಇನ್ನು ಅವಳಿಗೆ ಆ ತಾಳಿ ಸಿಗಲ್ಲ ಅಷ್ಟೇ. ಏನು ರಾಕೇಶ? ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಪ್ಪ. ನಮ್ಮಿಬ್ಬರು ಮಧ್ಯೆ ಏನೂ ಸರಿಯಾಗಿಲ್ಲ ಅಂತ ಹೇಳೇ ಬಿಡ್ತಾರೋ ಏನು? ನಂಬಕ್ಕಾಗಲ್ಲ. ಹಾಗೇನಾದರೂ ಹೇಳಿಬಿಟ್ರೆ ನಾನು ಏನು ಮಾಡಲಿ? ಅವ್ರ ಬಾಯಿ ಮುಚ್ಚೋದಕ್ಕೆ ಅಂತ ಧೈರ್ಯವಾಗಿ 4 ಮಾತಾಡಿದೆ. ಆದರೆ ಈಗ ಅದು ನನ್ನ ಅಶ್ವಿನಿ ವಿಷಯ ಹೇಳಬೇಕಿತ್ತು. ನಮ್ಮಿಬ್ಬರ ವಿಷಯ ಹೇಳೋದಕ್ಕೆ ಏನ್ರಿ ಇದೆ? ನಾನು ಅಪ್ಪನಿಗೆಲ್ಲ ಹೇಳಿದ್ದೀನಿ. ನಿಮಿಷ ಅಶ್ವಿನಿ, ಯಾಕೆ ತಡೀತೀಯಾ? ಹೇಳಿ ಬಿಡು. ಮಾವ, ಅದು ನಾನು ಅಶ್ವಿನಿ ಈ ಮನೇಲಿರೋಕ್ಕೆ ಆಗ್ತಾ ಇಲ್ಲ. ಅಂದರೆ ಮನೇಲಿರೋಕ್ಕಾಗಲ್ಲ ಅಂದರೆ ಏನ್ರಿ ಅರ್ಥ? ಇಲ್ಲೇನಾಗಿದೆ? ನಾನು ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು ಮುಚ್ಚಿಟ್ಟಿದ್ದೀವಿ? ನಾವೇನು ಮುಚ್ಚಿಟ್ಟಿಲ್ವಲ್ಲ. ನಾವಲ್ಲ ಅಶ್ವಿನಿ, ನಾನು. ಒಂದು ನಿಮಿಷ ಇರು. ಕೂತ್ಕೊ. ಏನು ವಿಷಯ ರಾಕೇಶ? ಅದು ನಾನು ಅಶ್ವಿನಿಗೂ ಹೇಳಿಲ್ಲ. ನಾವು ಅರ್ಜೆಂಟಾಗಿ ಡೆಲ್ಲಿಗೆ ಹೋಗಬೇಕು ಮಾವ. ಡೆಲ್ಲಿಗ? ಯಾಕೆ? ಅಲ್ಲೇ ಒಂದು ಅಸೈನ್ಮೆಂಟ್ ಸಿಕ್ಕಿದೆ. ಇಲ್ಲೇ ಇದ್ದು ಹ್ಯಾಂಡ್ಲ್ ಮಾಡೋಣ ಅಂದ್ಕೊಂಡೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಹೊರಡಲೇಬೇಕು ಮಾವ. ಇದಕ್ಕೆ ಅಶ್ವಿನಿ ಸಹಾಯನೂ ಬೇಕು. ಅಲ್ಲಪ್ಪ, ಇದೇನಿದು? ಇದ್ದಕ್ಕಿದ್ದಾಗೆ ಹೊರಡ್ತೀನಿ ಅಂದರೆ? ಅದು ಕೆಲಸದ ಒತ್ತಡ ಮಾವ, ಬೇರೆ ದಾರಿನೇ ಇಲ್ಲ. ನಾನು ಇಲ್ಲೇ ಇದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಅದು ಒಂದು ಜರ್ಮನಿ ಕಂಪ್ನಿ ಕೆಲಸ. ಅದು ತುಂಬ ವರ್ಷಗಳಿಂದ ಬಂದಿದ್ದು. ನಾನಂತೂ ಅದ್ರ ಆಸನೆ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಹುಡ್ಕೊಂಡು ಬಂದಿದೆ ಅಂದರೆ ಅದು ನಿಮ್ಮ ಅತ್ತೆಯ ಆಶೀರ್ವಾದ. ನಿಮ್ಮ ಅಲ್ಲ, ಅಶ್ವಿನಿ ಆದರೂ